ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಹೋಗಕ್ಕಂತೂ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಬ್ಯಾಗ್ ರೆಡಿ ಇದೆ, ಗಾಡಿ ರೆಡಿ ಇದೆ, ಫ್ಯಾಮಿಲಿ ಕೂಡ ರೆಡಿ ಇದೆ. ಗಾಡಿ ಪೂಜೆ ಮಾಡಿಕೊಂಡು ಆ ಪ್ಲೇಸಿಗೆ ಹೋಗೇ ಬಿಡೋಣ. ಹೋಗ್ತಾ ಹಾಸನಾಂಬೆ ಟೆಂಪಲ್ ಹತ್ರ ಕಲರ್ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ರು. ನನಗಂತೂ ಫುಲ್ ಸಕ್ಕತ್ತಾಗಿತ್ತು. ಲೈಟಿಂಗ್ಸ್ ನೋಡ್ಕೊಂಡು ಸಾಂಗ್ ಕೇಳ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಫೋರ್ಸ್ ಮಾಡ್ತಿದ್ರು, ಡ್ಯಾನ್ಸ್ ಮಾಡು ಅಂತ. ಫೋರ್ಸ್ ಮಾಡ್ತಿದ್ದಾರ ಅಂತ ಹೇಳಿ ನಾನು ಕೂಡ ಡ್ಯಾನ್ಸ್ ಮಾಡಿದೆ. ನನ್ನ ಜೊತೆ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು. ನನಗಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಹೊರನಾಡು ಹೋಗೋ ದಾರಿ ತುಂಬ ಚೆನ್ನಾಗಿತ್ತು. ಬೆಟ್ಟ ಗುಡ್ಡ, ಹಸಿರು ಮರಗಳು, ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ನಾವು ಹೊರನಾಡು ತಲುಪಿಟ್ವಿ. ಅಲ್ಲಿ ಕಾಲಿಟ್ಟಿದ ತಕ್ಷಣ ಮನಸ್ಸೆಲ್ಲ ಶಾಂತವಾಯಿತು. ಸುತ್ತಮುತ್ತ ಕಾಡು, ಹೂವು, ಹಕ್ಕಿಗಳ ಸದ್ದು ತುಂಬ ಚೆನ್ನಾಗಿತ್ತು. ರೂಮ್ ತಗೊಂಡು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗ ಕೂಡಲೇ ದೇವಸ್ಥಾನನ ನೋಡೋಣ ಅಂತ ಹೋದ್ವಿ. ಬನ್ನಿ, ನಿಮಗೂ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ, ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಒಳಗಡೆ ಹೋಗೋಣ. ಸಾರಿ, ನಿಮ್ಗೆ ಟೆಂಪಲ್ ಒಳಗಡೆ ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ವಿಡಿಯೋ ತಗೊಳ್ಳೋ ಹಾಗೆ ಇರಲಿಲ್ಲ. ಅದಕ್ಕೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ನಾವು ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ಬಲ್ಲದೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ದೇಹಿ ಚ ಪಾರ್ವತಿ. ಪ್ರಸಾದ ತಿನ್ಕೊಂಡು ಖುಷಿಯಾಗಿ ದರ್ಶನ ಮಾಡಿಕೊಂಡು ಬಂದ್ವಿ.
ನಮ್ಮ ಹೊರನಾಟಿ ಮುಗೀತು. ಆ ದೇವಸ್ಥಾನ, ಆ ನೇಚರು, ಆ ಪೀಸು ನನಗಂತೂ ತುಂಬ ಇಷ್ಟ ಆಯಿತು. ನೀವು ಹೊರನಾಡು ಹೋಗಿಲ್ಲ ಅಂದರೆ ಹೊರನಾಡಿಗೆ ಹೋಗಿ, ನಿಮಗಂತೂ ತುಂಬ ಖುಷಿಯಾಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟಾಟಾ.